ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಏನು LOP ಅಂತ ಹೇಳ್ತೀವಲ್ಲ. ಸೊ ಅಲ್ಲಿ ಈಗ ತಾನಾಗಿಯೇ ಕೆದಕಿ ಭಾರತದ ವಿರುದ್ಧ ಗುಂಡಿನ ದಾಳಿಯನ್ನು ಮಾಡಿದೆ ಯಾವುದು ಪಾಕಿಸ್ತಾನ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಪಹಲ್ಗಾಮ್ ನರಮೇಧದ ಬಳಿಕ ಭಾರತದ ವಾಯು ದಾಳಿಯ ಸಾಧ್ಯತೆಗೆ ಬೆದರಿ ಗುರುವಾರ ಕರಾಚಿಯ ಕರಾವಳಿಯಲ್ಲಿ ಕ್ಷಿಪಣಿ ಪ್ರಯೋಗ ನಡೆಸಿದ್ದ ನೆರೆಯ ಪಾಕಿಸ್ತಾನ ಇದೀಗ ಕಾಶ್ಮೀರದ ಗಡಿ ಪ್ರದೇಶದಲ್ಲಿ ಭಾರತದ ಪ್ರದೇಶಗಳತ್ತ ಗುಂಡಿನ ದಾಳಿ ನಡೆಸ್ತಾಗಿದೆ. ಇದೇ ಭಾರತೀಯ ಸೇನೆಗೆ ಇದಕ್ಕೆ ಭಾರತೀಯ ಸೇನಾ ಪಡೆಗಳು ಕೂಡ ಸೂಕ್ತ ತಿರುಗೇಟು ನೀಡಿದ ಬಳಿಕ ಪಾಕಿಸ್ತಾನ ತನ್ನ ದಾಳಿಯನ್ನು ನಿಲ್ಲಿಸಿದೆ. ಶುಕ್ರವಾರ ಬೆಳಗ್ಗೆ ಪಾಕ್ ಪಡೆಗಳು ಪ್ರಚೋದನಕಾರಿಯಾಗಿ ಭಾರತದ ಗಡಿಯತ್ತ ಹಲವಾರು ಗಂಟೆಗಳ ಕಾಲ ಗುಂಡಿನ ದಾಳಿಯನ್ನು ನಡೆಸಿವೆ. ಇದಕ್ಕೆ ಪ್ರತಿಯಾಗಿ ಭಾರತೀಯ ಯೋಧರು ಕೂಡ ದಾಳಿಯನ್ನು ನಡೆಸಲಾಗಿರತಕ್ಕಂತಹ ಪಾಕ್ ಪ್ರದೇಶಗಳತ್ತ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಅದಾದ ಬಳಿಕ ಪಾಕ್ ಪಡೆಗಳು ದಾಳಿ ನಿಲ್ಲಿಸುವುದು ಅನಿವಾರ್ಯ ಅಂತ ಮೂಲಗಳು ತಿಳಿಸಿವೆ. ಅಂದರೆ ಅವರಿಗೆ ಒಂದು ಕಟ್ಟಾಜ್ಞೆ ಬಂತಂತೆ, ಇಲ್ಲ ಇದು ಜಾಸ್ತಿ ಅತಿರೇಕಕ್ಕೆ ಹೋಗ್ತಾ ಇದೆ, ನೀವು ದಾಳಿಯನ್ನು ನಿಲ್ಲಿಸಿ ಅಂತ ಪಾಕ್ ಸೈನಿಕರಿಗೆ ಅಲ್ಲಿನ ಸೇನಾಧಿಕಾರಿ ಸಂದೇಶವನ್ನು ನೀಡಿದ್ದಾರೆ. ಕೋವಿಡ್ ಅವಧಿಯಲ್ಲಿ ಅಂತಂದರೆ 2021ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸೇನೆ ಕಾಶ್ಮೀರ ಗಡಿಯಲ್ಲಿ ಕದನ ವಿರಾಮ ಘೋಷಣೆಯ ಮೂಲಕ ಗುಂಡಿನ ದಾಳಿ ಮತ್ತು ಶೆಲ್ ದಾಳಿ ಸ್ಥಗಿತಗೊಳಿಸಲು ಸಮ್ಮತಿಸಿದ್ವು 2021ರಲ್ಲಿ. ಅದಾದ ಬಳಿಕ ಇದೇ ಮೊದಲ ಬಾರಿಗೆ ಗಡಿಯಲ್ಲಿ ಉಭಯ ಸೇನೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಎಂದಿನಂತೆ ಪಾಕಿಸ್ತಾನವೇ ಕದನ ವಿರಾಮವನ್ನು ಉಲ್ಲಂಘನೆಯನ್ನು ಮಾಡುತ್ತೆ. ಜೊತೆಗೆ ರೈಲ್ವೇಸ್ ಯಾವತ್ತೂ ಕೂಡ ತಾನೇ ಖುದ್ದಾಗಿಯೇ ಯಾಕೆ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡತ್ತಂತಂದರೆ, ಎಲ್ಲಾದರೂ ಬೇರೆ ದೇಶಗಳಿಗೆ ಹೋಗಿ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಹೋಗಿ ದುಡ್ಡೆಲ್ಲ ಖರ್ಚಾಗಿರುತ್ತಲ್ಲ, ಪಾಕಿಸ್ತಾನ ಯಾಕೆ ಬಡತನ ರಾಷ್ಟ್ರ ಆಯಿತು, ಯಾಕೆ ಆರ್ಥಿಕ ಬಿಕ್ಕಟ್ಟಿನಿಂದ ಬಳಲ್ತಾಗಿದೆ, ಅಲ್ಲಿನ ಜನರನ್ನು ಯಾಕೆ ಊಟಕ್ಕೂ ಗತಿ ಇಲ್ಲದ ಹಾಗೆ ಬಿಕಾರಿ ಮಾಡ್ತು ಅಲ್ಲಿನ ಪ್ರಧಾನಮಂತ್ರಿಗಳು ಅಥವಾ ಅಲ್ಲಿನ ರಾಜಕೀಯ ನಾಯಕರು ಅಂತಂದರೆ, ಪಾಕಿಸ್ತಾನದ ಕುತಂತ್ರಿ ಬುದ್ಧಿ ಎಷ್ಟಿದೆ ಅಂತಂದರೆ, ಬೇರೆ ದೇಶಗಳಿಂದ ಸಾಲ ತೊಗೊಂಬರೋದು. ಏನಂತ ಹೇಳಿ, ನಮ್ಮ ರಾಷ್ಟ್ರದಲ್ಲಿ ಬಡತನ ಹೆಚ್ಚಾಗಿದೆ, ಆರ್ಥಿಕ ಬಿಕ್ಕಟ್ಟಿದೆ, ನಮಗೆ ಅಕ್ಕಿ ಕೊಡ್ತಾ ಇಲ್ಲ, ನಮಗೆ ನೀರು ಕೊಡ್ತಾ ಇಲ್ಲ, ನಮಗೆ ತಿನ್ನಕ್ಕೆ ಊಟ ಇಲ್ಲ, ಭಿಕಾರಿಯಾಗಿದ್ದೀವಿ ಅಂತ ಬೇರೆ ಬೇರೆ ರಾಷ್ಟ್ರಗಳಿಂದ ಫಂಡನ್ನು ತೊಗೊಂಡು ಬರೋದು. ತೊಗೊಂಡು ಬಂದು ಏನು ಮಾಡ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ 100 ರೂಪಾಯಿ ದುಬೈಯಿಂದ ತೊಗೊಂಬರ್ತಾರೆ, 100 ರೂಪಾಯಿನಲ್ಲಿ 50 ರೂಪಾಯಿ ಕತ್ರಿ ಹಾಕ್ತಾರೆ. ಭ್ರಷ್ಟಾಚಾರ. ಇದೇ ಯಾರಪ್ಪ ಇವನು ಇರಾನ್ನ ಇದು ಯಾರ ಅವನ ಹೆಸರೇ ಬರ್ತಾ ಇಲ್ವಲ್ಲ, ಇವನು ಯಾರು ಮೊನ್ನೆ ಅಷ್ಟೇ ಇದಕ್ಕೆ ಹೋದ್ನಲ್ಲ, ಕ್ರಿಕೆಟಿಗ ಪ್ರಧಾನಿಯಾಗಿದ್ನಲ್ಲ. ಸೊ ಅವನು ಎಷ್ಟು ತೋಷಾ ಖಾನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಲೂ ಕೂಡ ಅವನು ಜೈಲಲ್ಲಿದ್ದಾನೆ. ಸೊ ನವಾಜ್ ಶರೀಫ್ ಸರ್ಕಾರವೂ ಕೂಡ ಅಷ್ಟೇ, 100 ರೂಪಾಯಿ ಏನಾದರೂ ಫಂಡ್ ಬಂತು ಅಂತಂದರೆ ಆ 100 ರೂಪಾಯಿನಲ್ಲೇ 50 ರೂಪಾಯಿ ಭ್ರಷ್ಟಾಚಾರ ಆಗುತ್ತೆ. 50 ರೂಪಾಯಿ ಏನು ಮಾಡ್ತಾರೆ ಅಂತಂದರೆ, ದೇಶದ ಜನರಿಗೆ ಅಥವಾ